ನಮ್ಮನ್ನು ಪ್ರೀತಿ ಮಾಡಿ ನಮ್ಮ ಜೊತೆಗೆ ಬನ್ನಿ, ನಮ್ಮನ್ನು ಮದುವೆ ಆಗಿ ನಮ್ಮ ಜೊತೆ ಹಾಗಿರಿ ಹೀಗಿರಿ ಕೈ ಮುಗಿದು ಕೇಳ್ಕೊತೀನಿ ಅಂತ ಹೇಳ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಬಲವಂತವಾಗಿ ನಿಮ್ಮ ಫೋರ್ಸಿಗೆ ನಿಮ್ಮ ಜೊತೆಗಿರ್ಬೋದೇ ವಿನಃ ನಮ್ಮ ಫ್ಯೂಚರ್ ಲೈಫ್ ಹೀಗಿರಬೇಕು, ನಮ್ಮದೊಂದು ಸಂಸಾರ, ಪುಟ್ಟ ಸಂಸಾರ, ಮಕ್ಕಳು, ತಂದೆ ತಾಯಿ ಈ ಥರ ಇರಬೇಕು ಅಂತ ನೀವು ಅಂದ್ಕೊಳ್ತೀರಿ. ಬಟ್ ಅವ್ರು ಹಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ ನೋಡೋಣ. ಸ್ಪಂದನೆ ಮಾಡುವಂಥದ್ದು ನಿಮ್ಮ ಭಾವನೆಗಳಿಗೆ ಅವರು ಸ್ಪಂದನೆ ಮಾಡ್ತಾ ಇದ್ರೆ ಅಲ್ಲಿಗೆ 100% ಪ್ರೇಮವಾಗಿರುತ್ತೆ. ಪ್ರೇಮ ಇಟ್ ಮೀನ್ಸ್ ಪ್ರೀತಿ ಆಗಿರುತ್ತೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಪ್ರೀತಿಗಾಗಿ ಯಾವುದೇ ಕಾರಣಕ್ಕೂ ಭಿಕ್ಷೆ ಬೇಡಬೇಡಿ, ಭಿಕ್ಷೆ ಬೇಡಿದ್ರೆ ಏನಾಗುತ್ತೆ ಅನ್ನೋದೇ ಇವತ್ತಿನ ಟಾಪಿಕ್ ಇದೆ. ಎಷ್ಟೋ ಜನ ಅವ್ರಿಗಿಷ್ಟನಾ ಇಲ್ವಾ ಏನೂ ತಿಳ್ಕೊಳ್ಳಲ್ಲ. ಬಟ್ ಇವ್ರಿಗೆ ಇಷ್ಟ ಆಗಿದ ತಕ್ಷಣ ಎಲ್ಲೋ ಒಂದು ಕಡೆಗೆ ಆ ಪ್ರೀತಿ ಮತ್ತೆ ಬಯಸ್ತಾ ಇರ್ತಾರೆ. ಅವ್ರು ಹೇಗೋ ಮಾಡಿ ಕನ್ವಿನ್ಸ್ ಮಾಡಬೇಕು, ಹೇಗೋ ಮಾಡಿ ಒಪ್ಪಿಸ್ಬೇಕಂತಿರ್ತಾರೆ. ಆಲ್ರೆಡಿ ಲವ್ ಆಗಿರುತ್ತೆ. ಲವ್ ಆಗಿ ಯಾವುದೋ ಒಂದು ಕಾರಣಕ್ಕೆ ವೈಮನಸ್ಸು ಆಗಿಬಿಟ್ಟು ಆ ಸಂಬಂಧ ಉಳಿದು ಹೋಗಿರುತ್ತೆ. ಅಗೇನ್ ಟ್ರೈ ಮಾಡ್ತಾರೆ, ಹೇಗಾದರೂ ಮಾಡಿ ಕಟ್ಟಾಗಿರೋ ಸಂಬಂಧ ಆಗಿರುತ್ತೆ, ಮತ್ತು ಪುನಃ ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದು ಯಾವ ಥರ ನಿಮ್ಮ ಲೈಫಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ 4-5 ಟಿಪ್ಸ್ನ ನಿಮ್ಗೆ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. 5 ಟಿಪ್ಸ್ ತುಂಬ ಮುಖ್ಯ ಇರುತ್ತೆ. ಯಾಕೆಂದರೆ ಪ್ರೀತಿ ಬಹುಮುಖ್ಯ ಪ್ರತಿಯೊಬ್ಬರ ಲೈಫಲ್ಲಿ. ಎಸ್ ಆರ್ ನೋ? ಪಾಯಿಂಟ್ಸನ್ನು ಕೇಳಿದ ಮೇಲೆ ನೋಡಿದ ಮೇಲೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ನೋಡೋಣ. ನೋಡಿ, ಪ್ರೀತಿ ಜೀವನದಲ್ಲಿ ಹೆಂಗಿರಬೇಕು ಅಂತ ಹೇಳಿದ್ರೆ ಕೊಡುವಂಥದ್ದಾಗಿರಬೇಕು. ಅವರನ್ನು ನೋಡಿದ್ರೆ ಪ್ರೀತಿ ಕೊಡಬೇಕು ಅಂತ ಅನಿಸ್ಬೇಕು. ನಿಮಗೆ ಪ್ರೀತಿ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬರಬೇಕು. ಆ್ಯಕ್ಚುಲಿ ಬೇಡುವಂಥದ್ದಲ್ಲ ಪ್ರೀತಿ. ಭಿಕ್ಷೆ ಬೇಡಿ ನೀವು ಪ್ರೀತಿ ಪಡ್ಕೊಳ್ಳೋಕ್ಕಿದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಇಂಡೈರೆಕ್ಟ್ಲಿ ಅರ್ಥ. ಅವ್ರಿಗೂ ಎಸ್ ಇವರಿಗೆ ನಾನು ನೋಡಿ, ಒಂದು ಪ್ರೇಮ ಇದರರ್ಥ ಏನು ಅಂತ ಹೇಳಿದ್ರೆ ಅದು ಯಾವುದು ಕೆಲಸ ಅಲ್ಲ, ಅದು ಸ್ಪಂದನೆ ಮಾಡುವಂಥದ್ದು. ನಿಮ್ಮ ಭಾವನೆಗಳಿಗೆ ಅವರು ಸ್ಪಂದನೆ ಮಾಡ್ತಾ ಇದ್ದರೆ ಅಲ್ಲಿಗೆ 100% ಪ್ರೇಮವಾಗಿರುತ್ತೆ. ಪ್ರೇಮ ಇಟ್ ಮೀನ್ಸ್ ಪ್ರೀತಿ ಆಗಿರುತ್ತೆ. ನೀವು ಬೇಡ್ತಾ ಇದ್ದೀರಾ, ಅವರಲ್ಲಿ ನಿಮಗೆ ಆ ಪ್ರೀತಿನ ಕೊಡಬೇಕು ಅಂತ ಮನಸ್ಸಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ. ನೀವು ಅಂದ್ಕೊಂಡ ರೀತಿ ಅವರು ಇರೋಕ್ಕೆ ಸಾಧ್ಯನೇ ಇಲ್ಲ. ಏನು ಅಂದ್ಕೊಳ್ತೀರಲ್ಲ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ ಅವರಲ್ಲಿ. ಎಕ್ಸಾಂಪಲ್, ಹುಡುಗ ಆಗಲಿ ಹುಡುಗಿ ಆಗಲಿ, ನಮ್ಮ ಫ್ಯೂಚರ್ ಲೈಫ್ ಹೀಗಿರಬೇಕು, ನಮ್ಮದೊಂದು ಸಂಸಾರ, ಪುಟ್ಟ ಸಂಸಾರ, ಮಕ್ಕಳು, ತಂದೆ ತಾಯಿ ಈ ಥರ ಇರಬೇಕು ಅಂತ ನೀವು ಅಂದ್ಕೊಳ್ತೀರಿ. ಬಟ್ ಅವ್ರು ಹಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ ನೋಡೋಣ. ನಿಮ್ಮ ಜೊತೆಗೆ ಆ ಲೈಫ್ನ ಹಂಚ್ಕೊಳ್ಬೇಕು ಅಂತ ಯಾವತ್ತೂ ಅವ್ರು ಅಂದ್ಕೊಳ್ತಾ ಇಲ್ಲ. ಅವರಿಗೆ ನೀವು ಅವ್ರ ಲೈಫ್ನ ನಿಮ್ಮ ಜೊತೆ ಕೊಡಬೇಕು ಅನ್ನೋ ಇಷ್ಟನೂ ಅವ್ರಿಗಿಲ್ಲ ಅಂದಮೇಲೆ ಹೇಗೆ ಕೊಡೋಕ್ಕೆ ಸಾಧ್ಯ? ಎಕ್ಸಾಂಪಲ್ಲಿಗೆ ನಿಮ್ಗೆ ಯಾವುದೋ ಒಂದು ಫುಡ್ ಇಷ್ಟ ಆಗಲ್ಲ ಅಂತ ಅನ್ಕೊಳ್ಳೋಣ. ಅದನ್ನ ತಂದು ನಿಮಗೆ ಊಟ ಮಾಡಿ ಅಂತ ಹೇಳಿದ್ರೆ ಊಟ ಮಾಡೋಕ್ಕೆ ಇಷ್ಟ ಆಗುತ್ತಾ ನಿಮಗೆ? ಸಾಧ್ಯನೇ ಇಲ್ಲ. ಕರೆಕ್ಟ್? ಇಷ್ಟ ಇಲ್ಲದೆ ಇರೋ ಊಟ ನಮಗೆ ಅದು ತುಂಬ ಹಸುವಾಗಿದ್ರೂ ಕೂಡ ಒಲ್ಲದ ಮನಸ್ಸಿಂದ ತಿಂತೀವಿ. ಬಟ್ ಇಷ್ಟಪಟ್ಟು ತಿಂದಾಗ ನಮಗೆ ಅದೇನೋ ಸ್ವರ್ಗ, ನಮಗೆ ಪ್ರತಿ ತುತ್ತು ಕೂಡ ಸ್ವರ್ಗ ಫೀಲ್ ಆಗ್ತಿರುತ್ತೆ. ಬಟ್ ಇಷ್ಟ ಇಲ್ಲದೆ ಇರಬೇಕಾದ್ರೆ ಅದೆಂಥ ಚೆನ್ನಾಗಿದ್ರು ಕೂಡ ಪ್ರತಿ ತುತ್ತು ಕೂಡ ನಮಗೆ ಮುಳ್ಳಾಗ್ತಾ ಇರುತ್ತೆ. ಸೊ ಆ ಕಾರಣಕ್ಕೆ ನೀವು ಭಿಕ್ಷೆ ಬೇಡ್ತಾ ಇದ್ದೇವೆ ಪ್ರೀತಿ ವಿಚಾರವಾಗಿ ಅವರಲ್ಲಿ, ನಮ್ಮನ್ನು ಪ್ರೀತಿ ಮಾಡಿ ನಮ್ಮ ಜೊತೆಗೆ ಬನ್ನಿ, ನಮ್ಮನ್ನು ಮದುವೆ ಆಗಿ ನಮ್ಮ ಜೊತೆ ಹಾಗಿರಿ ಹೀಗಿರಿ ಕೈ ಮುಗಿದು ಕೇಳ್ಕೊತೀನಿ ಅಂತ ಹೇಳ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಬಲವಂತವಾಗಿ ನಿಮ್ಮ ಫೋರ್ಸಿಗೆ ನಿಮ್ಮ ಜೊತೆಗಿರ್ಬೋದೇ ವಿನಃ ನೀವು ಅಂದ್ಕೊಂಡ ರೀತಿ ಅವ್ರು ನಡ್ಕೊಳ್ಳೋದಾಗಲಿ, ಪ್ರೀತಿ ಕೊಡೋದಾಗಲಿ, ಎಲ್ಲ ವಿಚಾರದಲ್ಲೂ ಕೂಡ ಭಾರವಾದ ಮನಸ್ಸಲ್ಲಿ, ಒಲ್ಲದ ಮನಸ್ಸಲ್ಲಿ ಭಾರವಾದ ರೀತಿಯಲ್ಲಿ ನಿಮ್ಮ ಜೊತೆ ಬದುಕ್ತಾ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ನೀವೇನು ಆ ಭಿಕ್ಷೆ ಬೇಡಿ ಆ ಪ್ರೀತಿ ಪಡ್ಕೊಳ್ಳೋದಕ್ಕಿಂತ ಒಬ್ಬಟ್ಟಿ ಆಗಿರೋದು ಎಷ್ಟೋ ಬೆಸ್ಟು. ಸೊ ದಯವಿಟ್ಟು ಭಿಕ್ಷೆ ಬೇಡಿ ಪ್ರೀತಿ ಪಡ್ಕೋಬೇಡಿ. ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಅವ್ರಿಗೆ ಇಷ್ಟ ಇಲ್ಲದೆ ಇದ್ದಾಗ ನಿಮ್ಮ ಜೊತೆ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಖುಷಿ ಇರ್ತೀರಾ ನಿಮ್ಮ ಜೊತೆಗೆ ಇದ್ದಾರೆ ಅಂಥೇಳಿ, ಬಟ್ ಅವ್ರು ನಿಮ್ಮ ಜೊತೆ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಇಟ್ ಮೀನ್ಸ್ ಇಬ್ಬರು ಖುಷಿಯಾಗಿರೋದು. ಒಂದು ಪ್ರೇಮ ಅರಳಿತು, ಒಂದು ಪ್ರೀತಿ ಆಯಿತು ಅಂತ ಹೇಳಿದರೆ 2 ವ್ಯಕ್ತಿತ್ವಗಳ ಮಧ್ಯೆ, 2 ಮನಸ್ಸಿನ ಮಧ್ಯೆ, 2 ಭಾವನೆಗಳ ಮಧ್ಯೆ ಆ ಪ್ರೀತಿಯಿಂದ 2 ಜೀವಗಳು ಖುಷಿಯಾಗಿರೋದೇ ನಿಜವಾದ ಪ್ರೀತಿ. ಅಂತಹ ಪ್ರೀತಿ ಇಲ್ಲ ಅಂದಮೇಲೆ ಇಲ್ಲಿ ನೀವು ಖುಷಿಯಾಗಿರ್ತೀರಿ, ಅವ್ರ ದುಃಖದಲ್ಲಿರ್ತಾರೆ, ಅವ್ರಿಗೆ ಇಷ್ಟ ಇರಲ್ಲ ಅಂದಮೇಲೆ ಹೇಗೆ ನೀವು ಖುಷಿಯಾಗಿರೋಕ್ಕೆ ಸಾಧ್ಯ? ನೀವು ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ, ನನ್ನ ವೈಫ್, ನನ್ನ ಲವ್ವರ್, ನನ್ನ ಹಸ್ಬೆಂಡ್ ಹೀಗಿರ್ಬೇಕು ಹಾಗಿರ್ಬೇಕು, ಅದು ಯಾವುದೂ ಸಿಗಲ್ಲಲ್ಲ. ಅದ್ರ ಬದಲು ಒಬ್ಬಂಟಿ ಜೀವನ ಲೇಸ್ ಅಲ್ವಾ, ಬೆಸ್ಟ್ ಅಲ್ವಾ? ಸೊ ಆ ಕಾರಣಕ್ಕೆ ನೀವು ಅವರಿಗೆ ಇಷ್ಟ ಇಲ್ಲದೆ ಇದ್ದಾಗ ನಿಮ್ಮ ಜೊತೆಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. 3rd ಪಾಯಿಂಟ್ ನೋಡೋಣ. ಪ್ರೀತಿ ಕೊಡುವಂಥದ್ದಾಗಿರಬೇಕೇ ವಿನಃ ಬೇಡುವಂಥದ್ದಾಗಿರಬಾರ್ದು. ಏನು ಹೇಳ್ತಾ ಇದ್ದೀನಿ ಹೇಳಿ? ಪ್ರೀತಿ ಕೊಡುವಂಥ ಮನಸ್ಥಿತಿ ಅವರಲ್ಲಿ ಬರಬೇಕು. ಎಸ್, ಇವರನ್ನು ಪ್ರೀತಿ ಮಾಡೋಣ, ಎಸ್ ಇವರೊಟ್ಟಿಗೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋಣ ಅಂತ ಅವರ ಮನಸ್ಸಲ್ಲಿ ಬರಬೇಕು. ಆವಾಗ ನಿಮ್ಮ ಒಟ್ಟಿಗೆ ನೀವು ಹೇಗೆ ಇದ್ದರು, ಎಲ್ಲೇ ಇದ್ದರು, ನಿಮ್ಮೊಟ್ಟಿಗೆ ಖುಷಿಯಾಗಿ ಜೀವನ ಹಂಚ್ಕೊಳ್ಳಿಕ್ಕೆ ಅವ್ರು ರೆಡಿ ಇರ್ತಾರೆ. ಖುಷಿಯಾಗಿ ಆ ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ರೆಡಿ ಇರ್ತಾರೆ. ಇಷ್ಟ ಇಲ್ದಿರೋ ಮನಸ್ಥಿತಿನಲ್ಲಿ ನೀವು ಬೇಡ್ಕೊಳ್ಳೋಕೆ ಹೋದಾಗ ಹೇಗೆ ಸಿಗೋಕ್ಕೆ ಸಾಧ್ಯ? ಎಸ್ ಆರ್ ನೋ? ನನ್ನ ಪಾಯಿಂಟ್ ಅರ್ಥ ಆಗ್ತಿದೆಯಾ? ಎಷ್ಟೋ ಜನ ಏನು ಮಾಡ್ತಾರೆ, ಅವರಿಷ್ಟ ಕಷ್ಟಗಳನ್ನು ಕೇಳೋಕ್ಕೆ ಹೋಗಲ್ಲ. ಇವ್ರ ಮನಸ್ಸಲ್ಲಿ ಇಷ್ಟ ಆಗಿಬಿಡ್ತಾರೆ. ಇಷ್ಟ ಆಗಿದ ತಕ್ಷಣ ಡೈರೆಕ್ಟ್ಲಿ ಹೋಗ್ತಾರೆ, ಪ್ರಪೋಸ್ ಮಾಡ್ತಾರೆ, ಬಲವಂತ ಮಾಡಿ ಆದರೂ ಒಪ್ಪಿಸ್ಕೊಳ್ತಾರೆ, ಮದುವೆ ಮಾಡ್ಕೊಳ್ತಾರೆ. ಅಲ್ಲ, ಆ್ಯಕ್ಚುಲಿ ನೀವು ಯಾರೊಟ್ಟಿಗೆ ಮದುವೆ ಆಗಿದ್ದೀರಿ ಅದು ಮುಖ್ಯ ಇಲ್ಲ.
ಆ ಮದುವೆ ಆದಮೇಲೆ ಹೆಂಗೆ ಬದುಕಿದ್ದೀರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಮದುವೆ ಅಂತ ಆದಮೇಲೆ ಅಲ್ಲಿ ಹೇಗೆ ನಾವು ಬಾಳಿ ಬದುಕಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಎಷ್ಟು ಖರ್ಚು ಮಾಡಿದ್ದೀವಿ, ಎಷ್ಟು ಸೌಂದರ್ಯ ಇದೆ ನಮ್ಮ ಹತ್ರ, ಎಷ್ಟು ಹಣ ಇದೆ, ಎಷ್ಟು ಬಂಗ್ಲೆ ಇದೆ, ಇದು ಮುಖ್ಯ ಅಲ್ಲ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಅದೆಲ್ಲ ಇಲ್ಲದೆ ಹೋದರೂ ಬದುಕಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಲೈಫಲ್ಲಿ. ಅದು ಸಿಗಬೇಕು ಅಂತ ಹೇಳಿದ್ರೆ ಅವ್ರಿಗೂ ನಿಮಗೆ ಪ್ರೀತಿ ಕೊಡೋಕ್ಕೆ ಇಷ್ಟ ಇರಬೇಕು. ಇಲ್ಲಾಂದರೆ ನಿಮ್ಮ ಬದುಕು ನರಕ ಆಗುತ್ತೆ. ನಿಮಗೆ ಅವರಿಷ್ಟ, ಅವ್ರಿಗೆ ಇನ್ಯಾರೋ ಇಷ್ಟ ಆಗ್ತಾರೆ. ಆಮೇಲೆ ಹಾಗೆ ಇರೋದಕ್ಕಿಂತ ಒಬ್ಬಂಟಿಯಾಗಿರೋದಷ್ಟು ಬೆಟರ್ ಅಲ್ಲ ಲೈಫಲ್ಲಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಒಬ್ಬಂಟಿಗರಾಗಿ ಉಳಿದು ಬಿಡುತ್ತೀರಿ. ಈ ಜೀವನದಲ್ಲಿ ನಾನು ಅದೇ ಹೇಳ್ತೀನಿ, ಬಲವಂತವಾಗಿ. ಎಕ್ಸಾಂಪಲ್, ಈಗ ನಿಮಗೆ 50 kg ಹೊರುವಂಥ ಶಕ್ತಿ ಇದೆ ಅಂತ ಅನ್ಕೊಳ್ಳೋಣ. ನಾನು ಬಲವಂತವಾಗಿ ನಿಮ್ಮ ಮೇಲೆ 1 ಕ್ವಿಂಟಲ್ ಏನೋ ಒಂದು ಭಾರ ಹೊರಿಸಿದ್ರೆ ಎಲ್ಲಿ ತನಕ ಹೊರ್ತೀರಿ? ಆಗುತ್ತಾ ನಿಮ್ಮ ಕೈಲಿ? ಸತ್ತೇ ಹೋಗ್ತೀರಿ. ಕರೆಕ್ಟ್ ಅಲ್ವಾ? ಇದು ಹಾಗೇನೆ. ಸೊ ಏನು ಇದ್ರ ಅರ್ಥ ಏನು? ಅವರಿಗೂ ಕೂಡ ಪ್ರೀತಿ ಕೊಡುವಂಥದ್ದು ಅನಿಸಿರಬೇಕು. ಆ ಪ್ರೀತಿ ಪಡ್ಕೊಳ್ಳುವಂಥ ಯೋಗ್ಯತೆಯೂ ನಮ್ಮ ಹತ್ರ ಇರಬೇಕು. ಪ್ರೀತಿ ಅವ್ರಿಗೆ ಕೊಡೋಕ್ಕೆ ಮನಸ್ಸಿಲ್ಲ ಅಂದಮೇಲೆ ನಾವು ಭಾರನ ಹೊತ್ಕೊಳ್ಳೋ ಹಾಗೆ ಫೀಲ್, ಲೈಕ್ ಭಾರ ಹೊತ್ತಿದ್ದೀವಿ ಥರ. ಎಷ್ಟು ಅಂತ ಹೊರ್ತೀರಿ ಆ ಭಾರನ? ಅಲ್ಲಿ ನಗು ಇಲ್ಲ, ಅಲ್ಲಿ ಖುಷಿ ಇಲ್ಲ, ಅಲ್ಲಿ ಸ್ಪಂದನೆ ಇಲ್ಲ, ಒಂದು ಆ ಜೀವನಕ್ಕೆ ಅರ್ಥ ಇಲ್ಲ, ಇದ್ಯಾವುದು ಇಲ್ಲ ಅಂದರೆ ಮನಸ್ಸು ಭಾರ ತಾನೆ. ಸೊ ಅಂಥ ಪ್ರೀತಿನ ಬಯಸಿ ಒಬ್ಬಂಟಿಗರಾಗಿ ಉಳಿದು ಬಿಡ್ತೀರಿ. ಆಮೇಲೆ ಶುರುವಾತಲ್ಲಿ ನಿಮಗೆಲ್ಲೋ ಒಂದು ಕಡೆ ಖುಷಿ ಇರಬಹುದು, ಹಂಗಿರ್ತೀನಿ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕು, ಇನ್ನೂ ಸ್ವಲ್ಪ ದಿನಕ್ಕೆ ಸರಿ ಹೋಗ್ತಾರೆ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಅಂಥ ವ್ಯಕ್ತಿಗಳ ಜೊತೆ ಸಪೋಸ್ ಮದುವೆ ಆದರೆ ಸತ್ತ ದೇಹದ ಜೊತೆಗೆ ಸಂಸಾರ ಮಾಡಿದಾಗೆ, ಸತ್ತ ವ್ಯಕ್ತಿಗಳೊಟ್ಟಿಗೆ ಭಾವನೆಗಳೇ ಇಲ್ಲದಿರೋ ವ್ಯಕ್ತಿ ಸತ್ತ ವ್ಯಕ್ತಿ ಇದ್ದ ಹಾಗೆ, ಅಂಥ ವ್ಯಕ್ತಿಯೊಟ್ಟಿಗೆ ನಾವು ಜೀವನ ಹಂಚ್ಕೊಂಡಂಗಾಗುತ್ತೆ. ಸೊ ಆ ಕಾರಣಕ್ಕೆ ಅದಕ್ಕಿಂತ ಬೆಟರ್ ದೆನ್ ಒಬ್ಬಂಟಿಗರಾಗಿ ಅಲ್ಲಿ ಉಳಿಯೋದೇ ಫೈನಲಿ ಒಬ್ಬಂಟಿಗರಾಗಿ ಉಳಿದು ಬಿಡ್ತೀವಿ. ಸೊ ನೆನಪಲ್ಲಿರಲಿ ಪಾಯಿಂಟ್. ನೆಕ್ಸ್ಟ್, ಭಾರವಾದ ಜೀವನ ಅನಿಸುತ್ತೆ. ಇದೆಲ್ಲದರ ಮಧ್ಯೆ ಅವ್ರಿಗೆ ಪ್ರತಿ ಸಲನೂ ಕೂಡ ನೀವು ಖುಷಿಯಾಗಿರಿ, ನಮ್ಮ ಜೊತೆ ಹಾಗಿರಿ, ಹೀಗಿರಿ, ಹೊರಗಡೆ ಹೋಗೋಣ, ಎಲ್ಲಿ ಬರೋಕ್ಕೂ ಪ್ರತಿ ಹೆಜ್ಜೆನೂ ಕೂಡ ಅವರಿಗೆ ಮುಳ್ಳು ಅನ್ನಿಸ್ತಾ ಇರೋದು. ಬಿಕಾಸ್ ಅವ್ರಿಗೆ ಇಷ್ಟನೇ ಇರಲ್ವಲ್ಲ. ಪ್ರೀತಿ ಕೊಡಬೇಕು ಅಂತ ಅವ್ರಿಗೆ ಅನಿಸಿಲ್ಲ ಅಂದಮೇಲೆ ಆ ಜೀವನ ಭಾರ ಆಗದೆ ಇನ್ನೇನಾಗುತ್ತೆ? 1 ದಿನ ತಡ್ಕೊಳ್ತೀರಿ, 6 ತಿಂಗಳ ತಡ್ಕೊಳ್ತೀರಿ, 1 ವರ್ಷ ತಡ್ಕೊಳ್ತೀರಿ, 2 ವರ್ಷ ಹಂಗೆ ಹೋಗ್ತೀರಿ. 3ನೇ ವರ್ಷಕ್ಕೆ ಇವನ ಜೊತೆಗೆ ಇಷ್ಟೆಲ್ಲ ಹಿಂಗೆ ಮಾಡಿ ಇರೋದಕ್ಕಿಂತ ಒಬ್ಬಂಟಿ ಆಗಿರೋದು ಬೆಸ್ಟ್ ಅಲ್ಲಪ್ಪ ಅಂತ ನಿಮಗೆ ಕಿರಿಕಿರಿ ಅನ್ಸಕ್ಕೆ ಶುರುವಾಗುತ್ತೆ. ಸೊ ಆ ಕಾರಣಕ್ಕೆ ಪ್ರೀತಿನ ಭಿಕ್ಷೆ ಬೇಡೋದಕ್ಕಿಂತ ನಿಮಗೆ ಯಾರು ಮನಸಾರೆ ಪ್ರೀತಿ ಕೊಡೋಕ್ಕೆ ಬರ್ತಾರಲ್ಲ ಅವರೊಟ್ಟಿಗೆ ಖುಷಿಯಾಗಿರಿ. ಇಲ್ಲಿ ಪ್ರೀತಿಗೆ ಅಷ್ಟೇ ಚೆನ್ನಾಗಿರಬೇಕು, ಇಷ್ಟೇ ಬ್ಯೂಟಿ ಇರಬೇಕು, ಅದಿರಬೇಕು. ಯಾವ ಬ್ಯೂಟಿ, ಯಾವ ಸೌಂದರ್ಯ, ಎಲ್ಲವೂ ಹೋಗುವಂಥದ್ದೇ. ಮನುಷ್ಯ ಆಸೆ ಪಡ್ತಾನೆ ಏನಂತ, ನಮ್ಮ ಆಯಸ್ಸು ಮುಗಿಬಾರ್ದು, ಸೌಂದರ್ಯ ಹಾಳಾಗಬಾರ್ದು, ಸಾವು ಬರಬಾರ್ದು ಅಂತೇಳಿ. ಇದು ಯಾವತ್ತಾದರೂ ನಿಲ್ಲಲಿಕ್ಕೆ ಸಾಧ್ಯ ಇದೆಯಾ? ನೋ. ಪ್ರಕೃತಿ ನಿಯಮ ಇದು. ಅದಕ್ಕೆ ಬ್ಯೂಟಿ ಹಿಂದೆ ಹೋಗಬೇಡಿ, ಒಳ್ಳೆ ಮನಸ್ಥಿತಿ ಹಿಂದೆ ಹೋಗಿ. ಆ ಒಳ್ಳೆ ಮನಸ್ಥಿತಿನೇ ನಿಮ್ಮ ಬದುಕನ್ನು ಸ್ವರ್ಗವನ್ನಾಗಿ ಮಾಡಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ಮೇಲೆ ಇನ್ಫಾರ್ಮೇಟಿವ್ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದನ್ನೆಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೀವೆಷ್ಟು ಶೇರ್ ಮಾಡ್ತೀರಿ ಅಷ್ಟು ಈ ಒಂದು ಚಾನಲ್, ಈ ಒಂದು ವಿಡಿಯೋಗಳು ರೀಚ್ ಆಗುತ್ತೆ ಜನಗಳಿಗೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚಾನಲ್ಗೆ ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.